ಪುಣ್ಯಾಕನು ಶಿವಾನಿ ಅಕ್ಕ ಇಬ್ರು ಕಾಣಿಸ್ತಾ ಇಲ್ಲ ಕಣ. ಮಮಿತಕ್ಕ ಎಲ್ಲಿ ಹೋಗವ್ರೆ? ಊರಿಗೆ ಹೋಗವ್ರಮ್ಮ, ನಮ್ಮೂರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಇದ್ದು ಅಲ್ಲೊಂದು ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಬಂದಿಲ್ಲ. ನಮ್ಮಮ್ಮ ಯಾವ ಅಪರೂಪಕ್ಕೆ ಬಂದಿದ್ರೆ ಸ್ವಲ್ಪ ದಿನ ಇದ್ದೋಗ್ರಿ ಅಂತ ಬಲವಂತ ಮಾಡೈತೆ, ಅದಕ್ಕೆ ನಮ್ಮೂರಿಗೆ ಹೋಗವ್ರಿ. ಅಲ್ಲಿ ನಮ್ಮ ಅಮ್ಮಗೂ ಸ್ವಲ್ಪ ಬೇಜಾರಾಗಿತ್ತಾ, ಅದಕ್ಕೆ ಸ್ವಲ್ಪ ದಿನ ಇದ್ದರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತೇಳಿ ಅಲ್ಲೇ ಇದ್ದಾರೆ. ನಮ್ಮೂರಿಗೆ ಹೋಗವ್ರೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ನಾನು ಎಲ್ಲಿಗೆ ಹೋಗ್ಯವ್ರತ್ತು ಪುಣ್ಯಾಕ ಶಿವಾನಿ ಅಕ್ಕ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡೆ. ಇವಳು ಹೊರಗೆ ಕೂತ್ಕೊಂಡು ನೋಡ್ತಾವಳೆ. ಅಲ್ಲೋಡು ಮಾಮಿತಕ್ಕ, ನಾವಿಬ್ರು ಜೊತೆಗೆ ಹೋಗ್ತಾ ಇರೋದನ್ನ ನೋಡಿ ಹೆಂಗೆ ಅಲ್ಲೋಡಲಿ ಹೆಂಗೆ ಸಿಟ್ಟು ಮಾಡ್ಕೊಂಡವಳೆ ನೋಡು. ಪಾಪ ನಾವಿಬ್ರು ಚೆನ್ನಾಗಿರೋದವಳಿಗೆ ಅಷ್ಟೊಂದು ಸಿಟ್ಟು ಬಂದೈತಾ? ಏನು ಅನ್ಕೊಂಡಿದ್ಯಾ? ನಾವಿಬ್ರು ಚೆನ್ನಾಗಿರೋದು ಅವಳಿಗೆ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲೋದಕ್ಕೆ ಮತ್ತೆ ನಮ್ಮ ಮಧ್ಯೆ ಇಲ್ಲದ್ದೆಲ್ಲನ ಹೇಳ್ಬಿಟ್ಟು ತಂದಿಕ್ಕಿದ್ದು ನೋಡು. ಇವಾಗಾದ್ರೂ ಅರ್ಥ ಮಾಡ್ಕ ನೋಡು, ನಾವು ಚೆನ್ನಾಗಿದ್ರೆ ಎಷ್ಟು ಜನಕ್ಕೆಲ್ಲ ಹೊಟ್ಟೆವ್ರಿ ಅಂತ. ಅದಕ್ಕೆ ಅಂಥವ್ರ ಎದುರಿಗೆಲ್ಲ ಚೆನ್ನಾಗಿರ್ಬೇಕು. ಬಾ, ಅವಳ ಕಣ್ ಮುಂದೆಲೆ ನಾವಿಬ್ರು ನಗ್ನಗ್ತಾ ಹೋಗೋಣ. ಇನ್ನೂ ಉರ್ಕೋಬೇಕು, ಉರ್ಕಮ್ಮ ಅಂತವ್ರಿಗೆ ಚೆನ್ನಾಗಿ ಇನ್ನೂ ಉರಿಸ್ತಾ ಇರಬೇಕು. ಅವಳ ಮುಂದೆನೇ ನಗ್ನಗ್ತಾ ಇನ್ನೂ ಚೆನ್ನಾಗಿ ಹೋಗೋಣ. ಬಾ ನಡಿ ಮನ್ವಿತಕ್ಕ, ನೋಡ್ಲಿ. ಅಯ್ಯೋ ಈಗಂತೂ ಅವ್ರಮ್ಮ ಬಂದಿರೋದಕ್ಕೆ ಅಯ್ಯೋ ಅವಳಂತೂ ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ನನಗೆ ಸಪೋರ್ಟ್ ಮಾಡಕ್ಕೆ ಬಂದ್ಬಿಟ್ಟವ್ರೆ ಅನ್ನೋದು ಅವಳಿಗೆ ಒಂಥರ ಇವಾಗಂತೂ ಜಂಬ ಬಂದ್ಬಿಟ್ಟೈತಿ ನೋಡು. ಇವಾಗ ನೋಡಿ ನಮ್ಮಿಬ್ರು ನೋಡಿ ಮಕ್ಕ ನೋಡಿ ಅವಳಿಗೆ ಹೆಂಗಾಗೈತೆ ಅಂತ. ಮಾಡ್ಕಂಬ್ಲಿ ಬಾ, ಅವಳ ಮಕ್ಕ ಹಿಂಗೆ ಮಾಡ್ಕೊಂಡಿದ್ದ ತಕ್ಷಣ ಯಾರೇನೋ ಎದ್ರಕೊಂಡು ಸುಮ್ಮನಾಗ್ಬಿಡೋದಿಲ್ಲ. ನಡಿ, ಅದೇನಾಗುತ್ತೆ ಆಗಲಿ, ನೋಡೇ ಬಿಡೋಣ. ಏನು ಎದ್ರಕೊಬಿಡ್ತಾರೆ ಅಂತ ತಿಳ್ಕೊಬಿಟ್ಟವಳೆ. ಅದೇ ನಾನು ನೋಡಿದ ತಕ್ಷಣ ಕ್ಲಾಸಿಗೆ ಬರಲ್ಲ, ಎದ್ರಕೊಂಡು ಆ ಕಡೆಯಿಂದ ಹೋಗ್ತಾರೆ ಅಂತ. ನಡಿ, ಅವಳ ಮನೆ ಮುಂದಾಸಿನೇ ಹೋಗೋಣ, ಅದಕ್ಕೇನಂತೆ ಏನು ಭಯ ಬೇಡ. ಚೆನ್ನಾಗಿದೀವಂತ ಊರು ತುಂಬ ತೋರಿಸ್ಕೊಂಬಕ್ಕೆ ಇಬ್ರು ಜೊತೆಗೆ ಓಡಾಡ್ತಾ ಇದ್ದಾರೆ. ಜೊತೆಗೆ ಏನು ಕೇಳಕ್ಕಿಲ್ಲ. ನೋಡೋಣ ಇದೆಲ್ಲನ ಎಷ್ಟು ದಿವಸ ಇರುತ್ತೆ ಅಂತ ಹೇಳಿ. ಅಲ್ಲ, ಇವಳು ಸುತ್ತರ್ಕೊಂಡು ಹೋಗಿರೋದು ನೋಡು. ಇಲ್ಲ ಆಸೆ ಅವಳು ಅಷ್ಟೊಂದೆಲ್ಲ ಅಂದು ಉಗ್ದಿ ಸರಿಯಾಗಿ ಬಂದವಳೆ. ಹಂಗಂದ್ರೂ ಅವಳ ಹತ್ರ ಸುತ್ತರ್ಕೊಂಡು ಹೋಗವಳೆ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ಏನೋ. ನಾನೇನೋ ಸರಿಯಾಗಿ ಅಂಬ್ತೀನಿ. ನಾನೇನೇನು ಸುಮ್ಮನಿರಲ್ಲ. ಅಲ್ಲ ನೋಡು, ಚೆನ್ನಾಗಾಗಿರೋದ. ಎಲ್ಲರಿಗೂ ತೋರಿಸ್ತಾ ಇದ್ದಾರೇನೋ ನಾವಿಬ್ರು ವಾರಿಗಿತ್ತೇರು ಚೆನ್ನಾಗಾಗಿದ್ದೀವಿ ಅಂತ. ಅಯ್ಯೋ, ರಾತ್ರಿ ಅಂತೂ ನಕ್ಕು ಸಾಕಾಯ್ತು. ನಮ್ಮ ಭುವಿತ್ ಭಾವ ಅಂತೂ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ನನಗಂತೂ ರಾತ್ರಿ ನೋಡಪ್ಪ, ಎಂಥ ಸಂತೋಷ, ಇಷ್ಟು ಖುಷಿ ಆಗಿರೋದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲಪ್ಪ ಅಂತ ಅನ್ನಿಸ್ತು. ನಮ್ಮ ಭುವಿತ್ ಭಾವ ತುಂಬ ಕಾಮಿಡಿ ಅಲ್ಲ. ಒಂಥರ ಚೆನ್ನಾಗಿತ್ತು ಮಾನ್ವಿತಕ್ಕ ರಾತ್ರಿ. ಊಟ ಆಗಿದ ತಕ್ಷಣ ಎಲ್ಲ ಕೂತ್ಕೊಂಡು ಎಲ್ಲಡಿಕೆ ಹಾಕಮ್ಮೋದು, ಬಾಳೆಹಣ್ಣು ತಿನ್ನೋದು, ಹಿಂಗೆ ಮಾತಾಡ್ತಾ ಸ್ವಲ್ಪ ನಮ್ಮ ಮನೆಗೆ ಕಾಮಿಡಿ ಮಾಡೋದು ಜಾಸ್ತಿ. ನಮ್ಮತ್ತೇನು ಹಂಗೆ. ಅಯ್ಯೋ, ಮಗನ ಮಾತಿಗಂತೂ ತುಂಬ ನಗ್ತಾ ಇರುತ್ತೆ. ಸಾಕಾಯ್ತು, ನಗ್ತಾ ಇರುತ್ತೆ ಅಲ್ವೇ? ನೋಡು, ಅವ್ರಿಗೆ ಒಂಥರ ಏನೋ ಖುಷಿ. ಅವರು ಹಂಗೆ ಫುಲ್ ಕಾಮಿಡಿ ಮಾಡ್ತಾ ಇರ್ತಾರೆ. ಭುವನ್ ನೋಡು, ಭುವನೂ ಅವ್ರ ಅಣ್ಣನ ಜೊತೆಗೆ ಸೇರ್ಕೊಂಡು ಇವಾಗ ತುಂಬ ಕಾಮಿಡಿ ಮಾಡೋದು ಕಲ್ತ್ಬಿಟ್ಟವನೆ. ಹಿಂಗೆ ಖುಷಿಯಾಗಿರ್ಬೇಕಷ್ಟೇನೆ. ನಮ್ಮ ಮನೆಯಾಗೆಲ್ಲ ನಾವು ಮಾತಾಡ್ಕೊಂಡು ಹೊಂದಾಣಿಕೆಯಿಂದ ಈ ರೀತಿ ಕಾಮಿಡಿ ಏನಾದರೂ ಮಾಡಿಕೊಂಡು ನಗ್ತಾ ಚೆನ್ನಾಗಿರ್ಬೇಕು ಸುಮ್ಮನೆ, ಅಲ್ವಾ? ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅವರು. ಭೂಮಿ ಟಂಕೇನೆ ಇದು ಯಾವುದೋ ನಾಯಿ ಇಲ್ಲೇ ಬರುತ್ತೆ ನಮ್ಮನೆ ಹತ್ರ ಸುತ್ತಾರ್ಕೊಂಡು ಹೇಳತ್ಲಾಗಿ. ಇಷ್ಟನ ಮಾಡಿ ನೋಡು, ಆಲೇನೆ ಆ ನಾಯಿ ತಕ್ಕ ಹೋಯ್ತಿ. ಈ ನಾಯಿ ನಮ್ಮ ಅಂತಗಳದ ನಾಯಿ ಆಲೆ ಆ ನಾಯಿ ತಕ್ಕ ಹೋಗ್ಬಿಟ್ಟೈತೆ ಸುತ್ತಾರ್ಕೊಂಡು. ನಾವಂಗೆ ಯಾರ ತಕ್ಕ ಹೋಗಲ್ಲಪ್ಪ. ಅಯ್ಯೋ, ಅದಕ್ಕೆ ಮತ್ತೆ ಅಯ್ಯೋ, ಇಂಥವ್ರಿಗೆಲ್ಲನ ಏನು ಹೇಳ್ಬೇಕು ಏನೋ. ಅಲ್ಲ, ನಮ್ಮಂತಾಗಿದ್ದಿದ್ದು ನಾಯಿ ಆ ನಾಯಿ ತಕ್ಕ ಹೋಗೋದು ನೋಡು. ಏನೇಂದ್ರೆ ಬುದ್ಧಿನೇ ಬಿಡಲ್ಲ ಬಿಡು. ನನಗೆ ರಾತ್ರಿ ಅವ್ರು ಕಾಮಿಡಿ ಮಾಡಿದ್ರಲ್ಲ, ತುಂಬ ನಗು ಬಂತು ಮನ್ವಿತಾಕ. ಮತ್ತೆ ಅವರು ಹೇಳ್ತಿದ್ದು ಕೇಳಿದ್ರೆ ಹಂಗೆ ಸಿಕ್ಕಾಪಟ್ಟೆ ನಗು ಬರುತ್ತೆ. ಬಾ, ಹೆಂಗ ನಗ್ತಾ ನಾವು ಸುಮ್ಮನೆ ಚೆನ್ನಾಗಿರ್ಬೇಕು. ಬಾ, ಈ ನಾಯಿಗೆ ಅಂದ್ರೂ ಬೈತಾ ಇದ್ರು ಇನ್ನು ಅದಕ್ಕೆ ಜ್ಞಾನನೇ ಇಲ್ಲ. ಇನ್ನು ನಮ್ಮಂತಕ್ಕೆ ಬತ್ತೈತಿ. ಬಿಡು, ನಾವಂತೂ ಖುಷಿಯಾಗಿದ್ದೀವಿ. ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನೋ ಒಂಥರ ಖುಷಿ ಮನ್ವಿತಕ್ಕ. ನಾನು ಇಷ್ಟೊಂದೆಲ್ಲ ಉಮ್ತಾ ಇದ್ರು ಇಬ್ರು ನೋಗಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀನಿ. ಬರ್ತಾರೇನೋ ಜಗಳಕ್ಕೆ ಅಂತೇಳಿ ನಾನು ಅಲ್ಗೂ ಮಾತಾಡಿದೆ, ಅಂಕಲ್ ಮಾತಾಡಿದೆ. ಹಂಗೇನ ಮಾತಾಡ್ತಾರೇನೋ ಅಂತ. ಹಂಗಂದ್ರೆ ಮಾತಾಡ್ತಾ ಇಲ್ಲ. ಇಬ್ರು ಏನು ನೋಗಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬೈಕ್ ಅಂತಿದ್ರು ತಲೆ ಕೆಡಿಸ್ಕೊಂತಾ ಇಲ್ಲ. ಹೆಂಗೆ ಹೋಗ್ತವ್ರೆ ನೋಡಿ ಇಬ್ರು. ಖುಷಿಯಾಗಿರ್ಬೇಕು ಅಷ್ಟೇ, ಏನಾನ ಆಗ್ಲಿ ಹೇಳು. ಅದೇನಾಗುತ್ತೆ ಆಗಲಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದಲ್ಲ ಆಸೆಯ. ಒಟ್ಟಿನಲ್ಲಿ ಯಾವತ್ತಿಂದ ಏನಿರುತ್ತೆ ಅದು ನೋಡಿಕೊಂಡು ನಾವು ಖುಷಿಯಾಗಿರ್ಬೇಕಷ್ಟೇ. ಇರೋವರೆಗೂ ಖುಷಿಯಾಗಿರಬೇಕು, ಮನೆಯಾಗ ಎಲ್ಲರ ತಗೂ ಚೆನ್ನಾಗಿರ್ಬೇಕು ಅಷ್ಟೇ. ನಾನೇನ ಅದನ್ನೇ ಅಪ್ಪ ಅನ್ಕೊಂಡಿರೋದು. ಮತ್ತೆ ತಗ ಚೆನ್ನಾಗಿದ್ರೆ ಯಾವುದೂ ಇರಲ್ಲ ಅತ್ಲಾಗೆ. ನನಗೂ ಹಂಗೆ ಸಿಕ್ಕಾಪಟ್ಟೆ. ನಮ್ಮ ಭೂವಿತ್ ಬಾಬು ಮಾತಿಗಂತೂ ನನಗೆ ನಗು ಬರುತ್ತೆ ಅನ್ಬೇಡ, ಅಷ್ಟಿಷ್ಟು ನಗು ಬರೋದಿಲ್ಲ. ಸುತ್ತಾರ್ಕೊಂಡು ಹೋಗ್ತಾವೆ. ಸುತ್ತಾರ್ಕೊಂಡು ಹೋಗ್ತಾವೆ.
ಥು, ನಾವ್ ಹಂಗ ಹೋಗಲ್ಲಪ್ಪ ಯಾರ ತಕನೇ ಆಗ್ಲಿ ಸುತ್ತಾರ್ಕೊಂಡು. ಯಾರ ನಮ್ಮನ್ನ ಮಾತಂದವ್ರೆ ಅಂತಂದ್ರೆ ಎಷ್ಟು ವರ್ಷ ಆಗ್ಲಿ ನಾನು ಹೆಜ್ಜೆಕ್ಕೆ ಹೆಜ್ಜೆ ಇಕ್ಕಲ್ಲ. ನಾನು ಅಷ್ಟು ಚಲ್ಗಾತಿ. ಸುತ್ತಾರ್ಕೊಂಡು ಹೋಗವಳೆ ಸುತ್ತಾರ್ಕೊಂಡು ಅವಳ ತಕ್ಕಿ. ಥು, ಏನಂತ ಹೋಗೋಣ ಯಾಮ ಕೈ ಇಕ್ಕೊಂಡು ಹೋಗೋಣ ಅವಳ ಹತ್ರ. ಯಾಕೆ ಮನಸ ಏನಾಯ್ತು? ಏನಿಲ್ಲ ಶರತ್, ಈಗ ಇವಳು ಲಾಸ್ಯ ನೋಡು. ಇವಾಗ ಮಾನ್ವಿತನ ಜೊತೆ ಹೆಂಗ್ ಗಲ್ಕಿಸ್ಕೊಂಡು ಈಗಂಗೆ ಹೆಂಗ್ ಓಡಾಡ್ತಾವಳೆ. ಅವಳ ತಕ್ಕ ಸುತ್ತರ್ಕೊಂಡು ಹೋಗವಳೆ. ಈಗ ಚೆನ್ನಾಗಿ ಆಗವಳಂತೆ, ಅವ್ರ ಮನೆಗೆ ಹೋಗ್ಯವಳಂತೆ. ಅದಕ್ಕೇನೆ ನೊಗಾಡ್ಕೊಂಡು ಹೋಗ್ತಾರೆ. ನನ್ನ ನೋಡಿ ಅಂತ ಇಬ್ರು ಕೆಕ್ಕ ಉಟ್ಕೊಂಡು ನೋಗ್ತಾರೆ. ಕಿಕ್ಕಿ 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 ನೊಕ್ಕೊಂಡು ಹೋಗ್ತಾ ಇದ್ದಾರೆ. ನನಗಾಗೆ ನಿಜವಾಗ್ಲೂ ಅವ್ರನ್ನಿಬ್ರು ನೋಡ್ಬಿಟ್ರೆ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ ನಿಜವಾಗ್ಲೂ. ಸಖತ್ತು ನನಗೆ ಏನಂಬನಪ್ಪ ಅನ್ನಿಸ್ತೈತೆ. ಅಂದ್ರೂ ಇಬ್ರು ನೊಗಾಡ್ಕೊಂಡು ಹೋಗ್ತಾರೆ. ಯಾಕೆ ತಲೆ ಕೆಡಿಸ್ಕೊಂಬಲ್ಲ, ಹಂಗೆ ಹೋಗ್ತಾವ್ರೆ. ನಾನೇನೋ ಜಗಳಕ್ಕೆ ಬರ್ತಾರೇನೋ ಅನ್ಕೊಂಡೆ, ಜಗಳಕ್ಕೆ ಬರಲೇ ಇಲ್ಲ ನೋಡು. ಅಯ್ಯೋ ಲಾಸ್ಟ್ ನಿಂಗೆ ಮಕ ಇದ್ರೆ ತಗ ನಮ್ಮ ಹತ್ರ ಮಾತಾಡೋದಕ್ಕೆ. ಯಾಕಂದ್ರೆ ನಮ್ಮ ಮನೆಗೆ ಉಣ್ಕೊಂಡು ತಿನ್ಕೊಂಡು ನಮ್ಮ ಮನೆಗೆ ಇತ್ಕೊಂಡು ನಮಗೆ ಹಿಂಗೆ ಮಾಡೋದ್ಮೇಲೆ ಅವ್ರಿಗೆ ಮಕ ಎಲ್ಲೈತೆ ಮಾತಾಡೋಕ್ಕೆ? ಮಕ ಇಲ್ಲ ಮಾತಾಡೋಕ್ಕೆ, ಅದಕ್ಕೆ ಮಾತಾಡಲ್ಲ. ಈಗ ಅವ್ರಿಗೇನ ಒಂದು ಮಾತಂದರೆ ಯಾರೂ ಸಹಿಸ್ಕೊಂಬಲ್ಲ. ಯಾಕಂದ್ರೆ ನಮ್ಮ ಮನೆಗೆ ತಿಂದು ಉಂಡು ನಮ್ಮ ಋಣದಲ್ಲಿ ಇದ್ದಾಳೆ ಅವಳು. ಅದಕ್ಕೇ ಇವಾಗ ಗಂಡ ಬೇರೆ ನಮಗೆ 1,00,000 ದುಡ್ಡು ಕೊಡಬೇಕು. ಅದಕ್ಕೂ ಹಿಂಗೆ ಮಾಡಿದಾಳ ಅಷ್ಟೇನೆ. ಮಾತಾಡೋಕೆ ಅವಳಿಗೆ ಮುಖ ಇಲ್ಲ, ಅದಕ್ಕೆ ಮಾತಾಡಿಲ್ಲ. ಧೈರ್ಯ ಇಲ್ಲ, ಏನಂತಾಳು ಏನು ಅಂತ. ಅದಕ್ಕೆ ಏನೋ ತೋರಿಸ್ಕೋಬಾರ್ದು, ಚೀಪ್ ಆಗ್ಬಿಡ್ತೀನಿ ಅಂತೇಳಿ ಅದಕ್ಕೆ ನಿನ್ನ ಮುಂದೆ ಏನೋ ನೋಗ ಆಡ್ಕೊಂಡು ಹೋಗೋಳು. ಅದೇ ಮತ್ತೆ ಮಾತಾಡಕ್ ಮಕ ಇರ ಅಂತವಳಾಗಿದ್ರೆ ಬಂದು ಎದ್ರಿಗೆ ಮಾತಾಡೋಳು. ಹಿಂಗಲ್ಲ ಅಂದ್ರೆ ಹಿಂಗೆ, ಹಿಂಗಲ್ಲ ಅಂದ್ರೆ ಹಂಗೆ ಅಂತ ಹೇಳಿ ಮಾತಾಡೋಳು. ಮಾತಾಡಕ್ ಅವಳಿಗೆ ಎಲ್ಲಿ ಮಕ ಐತೆ? ಮಕ ಇಲ್ಲ. ಎಲ್ಲಿ ಏನಂದ್ಬಿಡ್ತಾಳೋ ಈ ಮಾನಸ ಅಂತ ನಾನು ನೋಡಿ ಭಯ ಐತಿ. ನಮ್ಮಮ್ಮ ಬೇರೆ ಬಂದವ್ರಲ್ಲ, ಅದಕ್ಕೇನೆ ಇವಾಗ ಸ್ವಲ್ಪ ಭಯ ಐತಿ. ಏನಂತಾರೋ ಏನೋ, ಯಾಕೆ ಬೇಕಪ್ಪ ಸುಮ್ಮನಿದ್ರೆ ಆಯ್ತು ಅಂತೇಳಿ ಈಗ ಸ್ವಲ್ಪ ಭಯ ಬಂದೈತೆ. ಮತ್ತೆ ಭಯ ಬಂದಿರೋದಕ್ಕೆ ಮತ್ತೆ ಮಾತಾಡಿಲ್ಲ. ಭಯ ಇಲ್ದವ್ರಾಗಿದ್ರೆ ಯಾರು ಅನ್ನಿಸ್ಕೊಂತಾರೆ? ನಾವೇ ಆಗಲಿ ಒಂದು ಮಾತು ಯಾರಾದರೂ ಇವಾಗ ನಮ್ಮನ್ನು ಅಂದಿದ್ದಾರೆ ಅಂತಂದ್ರೆ ನಾವು ಅನ್ನಿಸ್ಕೊಂಡು ಬರ್ತೀವ? ಇಲ್ಲ, ನಾನೇನಿಲ್ಲ. ಯಾರಾದರೂ ಒಂದು ಮಾತು ಅಂದಿದ್ದಾರೆ, ನಿಂದೇನು ನಾನು ತಿಂದಿಲ್ಲ, ಯಾರ್ದೇನು ನಾವೇನು ಇವತ್ತು ಯಾರ ಮನೆ ಬಾಗಿಲಿಗೇನು ನಾನು ಹೋಗಿಲ್ಲ ಅಂತ ನಾನು ಅಂದುಬಿಡ್ತೀನಿ ಇವಾಗ. ಯಾಕಂದರೆ ನಮ್ಮ ಎದುರಿಗೆ ಮಾತಾಡೋದಕ್ಕೆ ಅವಳಿಗೆ ಮುಖ ಇಲ್ಲ ಅಲ್ಲ ಆಸೆನಿಗೆ. ಅದಕ್ಕೆ ಹಂಗೆ ಹೋಗ್ತಾಳು ಬಿಡು. ಇನ್ನೇನಂದ್ರೂ ಅವಳು ನಿನ್ನ ಹತ್ರ ಮಾತಾಡೋದಿಲ್ಲ. ಯಾಕಂದ್ರೆ ನಿನ್ನ ಕಂಡ್ರೆ ಅಷ್ಟು ಭಯ ಐತೆ ಮನಸ. ಅದೇನೆ ನನ್ ಕಂಡ್ರೆ ಭಯ ಅನ್ಸುತ್ತೆ, ಅದಕ್ಕೆ ಅವಳು ಸುಮ್ಮನೆ ಹೋಗಿದ್ದು. ಇಲ್ಲಾಂದ್ರೆ ಮಾತಾಡೋಳು. ನಾನು ಇಷ್ಟೊಂದೆಲ್ಲನ ಈ ನಾಯಿ ಇಲ್ಲಿಗೆ ಸುತ್ತಾರ್ಕೊಂಡು ಬರುತ್ತೆ, ನಮ್ಮನೆ ಹತ್ರ ಇದ್ರಿದ್ ನಾಯಿ ಅಲ್ಲಿಗೆ ಹೋಗೈತೆ, ನಾಯಿ ತಕ್ಕೆ ಅಂತೇಳಿ ನಾನು ಹಿಂಗೆಲ್ಲ ಮಾತಾಡಿದೆ. ಹಿಂಗೆಲ್ಲ ಮಾತಾಡಿದ್ದೀನಿ ಅಂದಮೇಲೆ ಅವಳಿಗೆ ಅನಿಸಿರುತ್ತೆ ಮನಸ್ಸಿಗೆ, ನೋಡಿ ನನ್ನ ನೋಡಿ ಹಿಂಗೆಲ್ಲ ಮಾತಾಡಿದ್ದು ಅಂತೇಳಿ ಅನಿಸಿರುತ್ತೆ. ಆದರೂ ಅವಳಿಗೆ ಮಾತಾಡೋದಕ್ಕೆ ಮುಖ ಇಲ್ಲ ಅಲ್ವಾ? ಅದಕ್ಕೆ ಮಾತಾಡಿಲ್ಲ. ಕರೆಕ್ಟ್ ಶರತ್, ನೀನು ಹೇಳ್ತಾ ಇರೋದು ಕರೆಕ್ಟ್. ನನ್ನ ಹತ್ರ ಮಾತಾಡೋದಕ್ಕೆ ಅವಳಿಗೆ ಮುಖ ಇಲ್ಲ, ಧೈರ್ಯ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ತಾವಳಿ. ಅದೇ ಮತ್ತೆ ಅದಕ್ಕೆ ಮಾಡ್ತಾ ಇರೋದು ತಗ ಎಲ್ಲ ಗೊತ್ತಾಗ್ತೈತೆ. ಇನ್ನು ಆಮೇಲೆ ಇರೋದು ಸ್ವಲ್ಪ ದಿನ ನೋಡಂತಡಿ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ. ಏನೋ ಇವಾಗ ಹಂಗೆ ಹೊಸ ನಮ್ಮ ಮನೆಗೆ ಹೆಂಗಿದ್ಲೇಳು ಅಲ್ಲ ಆಸೆ ಫಸ್ಟಿಗೆ ಬಂದಾಗ. ಇವಾಗ ನೋಡಿ ಹಂಗೆ ಅಲ್ಲೊಂದು ನೋಡಿ ನಿನ್ನ ಎದುರಿಗೆ ಅವರೆಲ್ಲನ ಹೆಂಗಿರ್ತಾರೆ. ಕೊನೆಗೆ ಅಲ್ಲ ಆಸೆ ನಿನ್ನ ಹತ್ರನೇ ಬರ್ಬೇಕು. ಹಂಗೆ ಆಗುತ್ತೆ. ಸುಮ್ಮನೆ ತಲೆ ಕೆಡಿಸ್ಕೊಬಿಡು. ಶರತ್ ಏನಂದಿದ್ದೆ ಹನುಮಂತಿ? ಸರಿ ಆಯ್ತು ಶರತ್. ನನಗೆ ಏನು ನೊಗಾಡ್ಕೊಂಡು ಹಂಗೆ ಇಬ್ರು ಓಡಾಡ್ತಿದ್ರಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಏನಂಬನಪ್ಪ, ಏನು ಮಾತಾಡೋಣಪ್ಪ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಮಾತಾಡಿದೆ. ಏನು ಮಾಡೋಣ, ಸುಮ್ಮನೆ ಅಂತೂ ನನಗೆ ಇರೋಕ್ಕಾಗಲ್ಲ. ಏನು ಮಾಡೋದು ಅಂತೇಳಿ ನಾನು ಹಿಂಗೆ ಮಾತಾಡ್ಬಿಟ್ಟೆ. ನನಗೆ ಸುಮ್ಮನೆ ಇರ್ಬೇಕಂತಂದ್ರೆ ಆಗಲ್ಲ. ಎಲ್ಲಾದ್ರೂ ಒಂದು ಮಾತು ಬಂದೈತೆ, ಯಾರಾದರೂ ಏನಾದರೂ ಮಾಡೋರಂತಂದ್ರೆ ನನಗೆ ಮಾತಾಡೋದಲ್ಲ ಅಂತ ಸಮಾಧಾನ ಆಗಲ್ಲ ಶರತ್. ಅದಕ್ಕೆ ನಾನು ಮಾತಾಡಿದೆ. ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಮಾತಾಡೋದಕ್ಕೆ ಮಕ್ಕ ಎಲ್ಲ ಬಾಯಿ ಮುಚ್ಕೊಂಡು ಹೋದ್ಲು. ಇನ್ನೂ ಅಂತೀನಿ ನೋಡಿ, ಇನ್ನೂ ಚೆನ್ನಾಗಿ ಅಂತೀನಿ. ಮಕ್ಕ ಕಂಡಂಗೆ ನಾನು ನೋಡಿ ಎದ್ರುಕೊಂಡು ಹೋಗ್ಬೇಕು. ಮತ್ತೆ ಚೆನ್ನಾಗಿ ಅಂದ್ಬಿಡ್ತೀನಿ. ನನ್ನ ಕಂಡ್ರೆ ಇವಳಿಗೆ ಈ ಲಾಸಿನ್ಗೆ ಮಾತಾಡೋದಕ್ಕೆ ಮುಖ ಇಲ್ಲ. ಲಾಸಿನ್ಗೂ ಮಾನ್ವಿತನಿಗೂ ನಾನು ಇಷ್ಟೊಂದೆಲ್ಲ ಅಂತ ಇದ್ರು ಇಬ್ರು ಹೋದ್ರು. ಮಾತಾಡೋದಕ್ಕೆ ಅವ್ರಿಗೆ ನನ್ನ ಹತ್ರ ನನ್ನ ಮುಂದೆ ಬಂದು ಮಾತಾಡೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಅದಕ್ಕೆ ಮಾತಾಡಲ್ಲ. ನೋಡ್ತಾ ಇರಿ, ಏನೇನೋ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.